ಸೊ ವೆಲ್ಕಮ್ ಬ್ಯಾಕ್. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ಧ್ವನಿಯ ವಿಶೇಷ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತಕ್ಕಂಥ ಒಂದು ವಿಶೇಷ ಕಾನ್ಸೆಪ್ಟನ್ನು ತಗೊಂಡು ಸಾಧನೆಯ ಹಾದಿಯಲ್ಲಿ ಇರ್ತಕ್ಕಂಥ ಇಬ್ಬರು ಹೆಣ್ಣುಮಕ್ಕಳನ್ನು ನಾವು ಕರೆಸಿರ್ತಕ್ಕಂಥದ್ದು. ಅವರ ಬಗ್ಗೆ, ಅವರ ಕೆಲಸದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಶ್ರೇಯ, ಅಪಾರ್ಟ್ ಫ್ರಮ್ ಆಲ್ ದಿಸ್ ಥಿಂಗ್ಸ್, ಇವತ್ತು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನಾಚರಣೆ ಅಂತ ಏನು ಆಚರಣೆ ಮಾಡ್ತಾ ಇದ್ದೀವಿ, ಇಂದಿರಾ ಗಾಂಧಿ ಅವರ ಒಂದು ಕನಸಿನ ಒಂದು ಆಸೆ ಇದು. ಸೊ ಇದ್ರ ಬಗ್ಗೆ ಏನು ಹೇಳ್ತಿದ್ದೆ? ಒಂದು ಖುಷಿ ಆಗುತ್ತಲ್ವ ಖಂಡಿತವಾಗಿ ಒಂದು ಈ ರೀತಿ ಒಂದು ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು? ಹೌದು, ಭಾಳ ಖುಷಿ ಆಗುತ್ತೆ. ಯಾವಾಗಲೂ ಅಂತ ಈಗೀಗ ರೀಸೆಂಟಾಗಿ ಈ ಸೆಂಚುರಿಯಿಂದ ಏನೋ ಗರ್ಲ್ಸ್ ಆರ್ ಗುಡ್ ಅಂತ ಬರ್ತಾ ಇದೆ. ಬಟ್ ಮುಂಚೆ ಎಲ್ಲ ಬರೀ ಲೇಡೀಸ್ ಕಿಚನಲ್ಲೇ ಇರೋದು, ಇಲ್ಲ ಮನೆ ಕೆಲಸನೇ ಮಾಡೋದು, ಹಾಗೆ ಇರ್ತಿತ್ತು. ಎಷ್ಟೇ ಅವ್ರದ್ರಲ್ಲಿ ಟ್ಯಾಲೆಂಟ್ ಇದ್ರೂ ಅದು ಹೊರಗಡೆ ಬರೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಈಗ ಆ ನೋಷನ್ ಚೇಂಜ್ ಆಗ್ತಾ ಇದೆ. ಸೊ ಭಾಳ ಖುಷಿ ಆಗ್ತಾ ಇದೆ. ಎಲ್ಲ ಫೀಲ್ಡಲ್ಲೂ ಗರ್ಲ್ಸ್ ಇದ್ದಾರೆ. ಎಲ್ಲ ಫೀಲ್ಡ್, ಈಗ ಸುನೀತಾ ವಿಲಿಯಮ್ಸ್ ಆಸ್ಟ್ರೋನಾಟ್ ಆಗಿದ್ದಾರೆ, ಇಂದಿರಾ ಗಾಂಧಿ ಅವರು ಫಸ್ಟ್ ಪ್ರೈಮ್ ಮಿನಿಸ್ಟರು. ಎಲ್ಲ ಫೀಲ್ಡಲ್ಲಿ ಇರೋದ್ರಿಂದ ಭಾಳ ಖುಷಿ ಆಗುತ್ತೆ. ಐ ಮೀನ್ ಐ ಕ್ಯಾನ್ ಟೆಲ್ ಪ್ರೌಡ್ಲಿ ದಟ್ ಐ ಆಮ್ ಅ ಗರ್ಲ್. ಸೊ ಹೀಗೆ ಎಲ್ಲ ಗರ್ಲ್ಸು ಅವ್ರವ್ರ ಪೇರೆಂಟ್ಸ್ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಲ ಗರ್ಲ್ಸಲ್ಲೂ ಟ್ಯಾಲೆಂಟ್ ಇರೋದು ಅದು ಹೊರಗಡೆ ಬರುತ್ತೆ. ಅವರು ಶೈನ್ ಆಗಿ ಅವ್ರ ಪೇರೆಂಟ್ಸ್ ಅಲ್ಲದೆ, ಅವ್ರ ಫ್ಯಾಮಿಲಿ ಅಲ್ಲದೆ, ಫುಲ್ ಅವ್ರ ಕಂಟ್ರಿಗೆ ಫುಲ್ ಇದು ಹೆಮ್ಮೆ ತರ್ಬೋದು ಅಂತ ಹೇಳಿ. ಇಂದಿರಾ ಗಾಂಧಿ ಅವ್ರ ಬಗ್ಗೆ ಏನಾದ್ರು ತಿಳ್ಕೊಂಡಿದ್ದೀರಾ? ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತಂದ್ಬಿಟ್ಟು ಅವರು ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಸಂದರ್ಭ ಇದೆಯಲ್ಲ, ಅದು ಬಹಳ ಯಾಕೆಂತಂದರೆ ಒಂದು ಕಡೆ ಅವರ ತಂದೆ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಅವರು ಕಾಲವಾಗ್ತಾರೆ. ಸೊ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸೋದಕ್ಕೆ ಯಾರೂ ಸಮರ್ಥ ನಾಯಕರಿಲ್ಲ. ಅಂಥ ಸಂದರ್ಭದಲ್ಲಿ ದಿಟ್ಟವಾಗಿ ನಿರ್ಧಾರ ತಗೊಂಡು ಅದು ಎಲ್ರಿಗೂ ಸ್ಫೂರ್ತಿ ಅಂತ ಅನ್ಸಲ್ವಾ? ಯಾಕೆಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್ ಅಲ್ವಾ? ಇಟ್ ಇಸ್ ವೆರಿ, ಅವ್ರ ಕರೇಜ್, ಅವ್ರದ್ದು ಆ ನೋಷನ್, ಆ ಟೈಮಲ್ಲಿ ಅವ್ರದ್ದು ಕರೇಜ್ ದಟ್ ಶಿ ಕ್ಯಾನ್ ಲೀಡ್ ದ ಕಂಟ್ರಿ, ಆ ಕರೇಜ್ ಏನಿತ್ತು ಅದು ಇವತ್ತಿನವರೆಗೂ ಎಲ್ಲ ಗರ್ಲ್ಸ್ಗೂ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಯಾಕೆಂದ್ರೆ ಎಲ್ಲ ಅವರಲ್ಲಿ ಆ ಟ್ಯಾಲೆಂಟ್ ಇರುತ್ತೆ, ಬಟ್ ಏನೋ ಹೆಸಿಟೇಷನ್ ಇಂದ ಅವ್ರು ಹೋಗಲ್ಲ. ಇಲ್ಲ, ನನ್ನ ಕೈಯಲ್ಲಿ ಆಗ್ಲಿಕ್ಕಿಲ್ಲ, ಏನ್ ಥಿಂಕ್ ಮಾಡ್ತಾರೆ ಎಲ್ಲರೂ, ವರ್ಲ್ಡ್ ಏನ್ ಥಿಂಕ್ ಮಾಡುತ್ತೆ, ಸೊಸೈಟಿ ಏನ್ ಥಿಂಕ್ ಮಾಡುತ್ತೆ, ಅಂಥದ್ ಬಗ್ಗೆ ಏನು ಬಾದರ್ ಮಾಡದೆ ನನ್ನ ಕಂಟ್ರಿನ ಆಫ್ಟರ್ ಮೈ ಫಾದರ್ ಐ ನೀಡ್ ಟು ಟೇಕ್ ಕೇರ್ ಆಫ್ ಇಟ್ ಅಂತ ಆ ನೋಷನ್ ಇಂದ, ಆ ಆಟಿಟ್ಯೂಡ್ ಇಂದ ಅವ್ರು ಏನು ಫುಲ್ ಕಂಟ್ರಿನ ಕಂಟ್ರೋಲ್ ಮಾಡಿದ್ದಾರೆ, ಫುಲ್ ಕಂಟ್ರಿನ ಇನ್ನೂ ಚೆನ್ನಾಗಿ ಬೆಳೆಸಿದ್ದಾರೆ, ಇನ್ನೂ ಫ್ಲರಿಶ್ ಮಾಡಿಸಿದ್ರು. ಅದಕ್ಕೆ ಹ್ಯಾಟ್ಸ್ ಆಫ್ ಮಾಡಬೇಕು. ಅದು ಇವತ್ತಿನ ತನಕ ಎಲ್ಲ ಗರ್ಲ್ಸ್ಗೂ ಇನ್ಸ್ಪಿರೇಷನ್ ಆಗುತ್ತೆ. ಎಷ್ಟೋ ಬೇರೆ ಬೇರೆ ದೇಶಗಳಲ್ಲಿ ಪ್ರಧಾನಮಂತ್ರಿಯಾಗಿ ಇವರು ಅಧಿಕಾರ ಸ್ವೀಕರಿಸಿದಾಗ ನಕ್ಕು ಬಿಟ್ಟಿದ್ರಂತೆ ಬೇರೆಯವರೆಲ್ಲ. ಏನು ಭಾರತೀಯರು ಹೋಗಿ ಒಂದು ಹೆಂಗಸಿಗೆ ಅಧಿಕಾರ ಕೊಟ್ಟಿದ್ದಾರಲ್ಲ, ಇವ್ರಿಗೇನು ಹಾಗಾದ್ರೆ ಇವ್ರುಗಳೇ ಆಗಬೇಕಾ, ಬೇರೆ ಯಾರು ಭಾರತದಲ್ಲಿ ಗಂಡಸರೇ ಇರಲಿಲ್ವಾ ಹಾಗೆ ಹೀಗೆ ಅಂತ. ಆದರೆ ಅವರ ಧೈರ್ಯ ಇದೆಯಲ್ಲ, ಆ ಧೈರ್ಯ ಅಂತಕ್ಕಂಥದ್ದು ಅವಾಗ ಅಷ್ಟೇ ಅಲ್ಲ, ಅದನ್ನು ಅವರು ಪ್ರೂವ್ ಮಾಡಿದ್ರು. ಪ್ರಧಾನಮಂತ್ರಿಯಾಗಿ ಯಾರೂ ಮಾಡದೇ ಇರತಕ್ಕಂಥ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು, ಡೆವಲಪ್ಮೆಂಟ್ಸನ್ನು ಇಂಡಿಯಾದಲ್ಲಿ ಮಾಡಿರೋದು. ಅದಕ್ಕೋಸ್ಕರನೇ ಇವತ್ತಿಗೂ ಕೂಡ ನಾವು ಇಂದಿರಾ ಗಾಂಧಿ ಅವ್ರನ್ನ ನೆನಪಿಸ್ಕೊಳ್ತಕ್ಕಂಥದ್ದು. ನಿನಗೆ ಪಾಠದಲ್ಲಿ ಪುಟ್ಟಿ ಏನಾದರೂ ಕೇಳಿದೆಯಾ ಇಂದಿರಾ ಗಾಂಧಿ ಅವ್ರ ಬಗ್ಗೆ? ಈಗ ಹೋಗಲಿ, ಇಷ್ಟು ವಿಚಾರಗಳು ಕೇಳಿದಾಗಲೂ ಒಂದು ರೀತಿ ಹೌದಪ್ಪ, ಹೆಂಗಸರು ಅಂತಂದರೆ, ಹೆಣ್ಮಕ್ಳು ಅಂದರೆ ಹೀಗಿರಬೇಕು ಅಂತ ಅನ್ಸುತ್ತಲ್ವ? ಹೌದು. ಫಸ್ಟ್ ಬರೀ ಬಾಯ್ಸಿಗೆ ಮಾತ್ರ ಎಜುಕೇಷನ್ ಇತ್ತು, ಗರ್ಲ್ಸ್ಗೆ ಏನು ಎಜುಕೇಷನ್ ಕೊಡ್ತಿರ್ಲಿಲ್ಲ. ಬಟ್ ಆಮೇಲೆ ಪ್ರೂವ್ ಆಗ್ತಾ ಬಂತು. ಬಟ್ ಗರ್ಲ್ಸ್ಗೂ ಆ ಥರ, ಅವ್ರಿಗೂ ದೇ ಶುಡ್ ಆಲ್ಸೋ ಹ್ಯಾವ್ ಫ್ರೀಡಮ್. ಅದಕ್ಕೆ ಇಂದಿರಾ ಗಾಂಧಿ ಹ್ಯಾಸ್ ಪ್ರೂವ್ಡ್ ದ್ಯಾಟ್. ಖಂಡಿತ ಅವರ ಒಂದು ಅಡಿಪಾಯದಿಂದನೇ ಇವಾಗ ನೀವು ನೋಡ್ತಾ ಇರ್ಬೋದು, ತಮಿಳುನಾಡಿನಲ್ಲಿ ಚೀಫ್ ಮಿನಿಸ್ಟರ್ ಲೇಡಿ ಇರ್ತಕ್ಕಂಥದ್ದು, ಉತ್ತರ ಪ್ರದೇಶದಲ್ಲಿ ಡೆಲ್ಲಿನಲ್ಲಿ KPCC ಪ್ರೆಸಿಡೆಂಟ್ ಸುಪ್ರೀಮೋ ಆಗಿರ್ತಕ್ಕಂಥದ್ದು ಸೋನಿಯಾ ಗಾಂಧಿ. ಸೊ ಎಲ್ಲ ನೋಡ್ತಾ ಹೋದರೆ ನಮಗೆ ಸ್ಪೀಕರ್ ಮೀರಾ ಕುಮಾರ್ ಅವರು ಹೆಂಗಸರು. ಸೊ ಎಲ್ಲ ನೋಡ್ತಾ ಹೋದಾಗ ಖಂಡಿತ ಇಂಡಿಯಾ ಭಾರತದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಇಲ್ಲ, ಅದೊಂದು ರೀತಿ ಒಂದು ಪರಂಪರಾಗತವಾಗಿ ಬಂದಂತಹ ರಾಷ್ಟ್ರ ಅಲ್ಲ ಅಂತ ಅನಿಸ್ತಕ್ಕಂಥದ್ದು ಪ್ರೂವ್ ಆಗ್ತಾ ಇದೆ. ಸೊ ಇಂಥ ಜಮಾನದಲ್ಲಿ ನಾವಿದ್ದೀವಿ ಅಂತಕ್ಕಂಥದ್ದು ನಿಮಗೆಲ್ಲ ಖುಷಿ ಆಗ್ತಕ್ಕಂಥದ್ದಲ್ವಾ? ಓಕೆ. ಇನ್ನು ಇದಾದ ನಂತರ ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಶ್ರೇಯ, ಈಗ ಸ್ಕೂಲ್ ಡೇಸ್ನಲ್ಲಿ ನಿಮ್ಮ ಪ್ಲ್ಯಾನ್ಸ್ ಹೇಗಿತ್ತು? ಇದ್ರ ಬಗ್ಗೆನೇ ಕಾನ್ಸಂಟ್ರೇಷನ್ ಏನಾದರೂ ಮಾಡಿದ್ರಾ, ಅಥವಾ ನಿಮ್ಮ ಸ್ಟಡೀಸ್ ಬಗ್ಗೆ ಮಾತ್ರ ಗಮನ ಕೊಡ್ತಾ ಇದ್ದೀರಾ? ಫಸ್ಟು ಐ ಮೀನ್ ಯಾವಾಗಿಂದಾನು ಸ್ಮಾಲ್ ಬೇಬಿ ಇದ್ದಾಗಿಂದಾನು ಆಸ್ಟ್ರೋನಾಟ್, ಅಂದರೆ ಬೇಬೀಸ್ ಇದ್ದಾಗ ಎಲ್ಲರೂ ಏನೇನೋ ಅಂತ ಇರ್ತಾರೆ. ಸೊ ಅವಾಗಿಂದಾನು ಹಿಂಗೆ ಆಸ್ಟ್ರೋನಾಟು, ಮೂನ್ ಮೇಲೆ ಹೋಗಬೇಕು, ಸ್ಟಾರ್ಸಲ್ಲಿ ಐ ಮೀನ್ ಸ್ಕೈಯಲ್ಲಿ ಹೋಗಬೇಕು, ಹಾಗೆಲ್ಲ ಇತ್ತು. ಬಟ್ ಅಷ್ಟೇನು ಐ ವಾಸ್ ನಾಟ್ ವೆರಿ ಕಾನ್ಫಿಡೆಂಟ್, ಐ ಮೀನ್ ಚಾನಲೈಸ್ಡ್ ಇರಲಿಲ್ಲ ನನ್ನ ಏಮು. ಬಟ್ ಹಿಂಗೆ ಬೆಳೀತಾ ಆ್ಯಸ್ ನಮ್ಮ ಪಪ್ಪಾನು ಎಂಜಿನಿಯರ್, ಅವ್ರು ಹೇಳ್ತಾ ಹೋದರು ಹಿಂಗಿರುತ್ತೆ,
ಅಬೌಟ್ ಸ್ಪೇಸ್ ಆ್ಯಂಡ್ ಆಲ್. ಸೊ ನನಗೂ ಅನ್ನಿಸ್ತು ಇದನ್ನು ಮಾಡಬೇಕು. ಐ ಮೀನ್ ಎಸ್ಪೆಷಲಿ ಈ ಸ್ಪೇಸ್ ಫೀಲ್ಡಲ್ಲಿ ಈ ಸ್ಪೇಸ್ ಫೀಲ್ಡಲ್ಲಿ ಇರೋ ಜನನೇ ಕಡಿಮೆ, ಅದರಲ್ಲಿ ಗರ್ಲ್ಸು ಕಡಿಮೆ. ಸೊ ನಾನು ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡಿ ನಾನು ಚೆನ್ನಾಗಾಗಬೇಕು ಅಂತ ನನಗೂ ಬಂತು. ಸೊ ಜೊತೆಗೆ ಲೈಕ್ ಸ್ಮಾಲ್ 5th ಸ್ಟ್ಯಾಂಡರ್ಡ್ ತನಕ ದಿನ ಕಾಂಪಿಟೇಷನ್, ನಾರ್ಮಲ್ ಡ್ರಾಯಿಂಗ್, ಪೇಂಟಿಂಗ್, ಡಾನ್ಸ್ ಕಾಂಪಿಟೇಷನ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಮಮ್ಮಿ. 6th ಸ್ಟ್ಯಾಂಡರ್ಡಿಂದನೂ ಕಂಟಿನ್ಯೂ ಆಯಿತು. ಬಟ್ 6th ಸ್ಟ್ಯಾಂಡರ್ಡಿಂದ ನಾನು ಎಕ್ಸಾಕ್ಟ್ ಸ್ಟಾರ್ಟ್ ಮಾಡಿದೆ, ನನ್ನ ಏಮ್ ಇದೆ ನಾನು ಇದನ್ನೇ ಮಾಡಬೇಕು ಅಂತ. ಸೊ 6th ಸ್ಟ್ಯಾಂಡರ್ಡಿಂದ ಅದು ಬಿಲ್ಡಪ್ ಆಯಿತು. ಲೈಕ್ ಫ್ಲೈಯಿಂಗ್ ಟ್ರೈನಿಂಗ್ ತೊಗೊಂಡೆ, ಮತ್ತು ಸಬ್ಮರೀನ್ ಮೆನೋವರ್ ಮಾಡೋ ಟ್ರೈನಿಂಗು, ಮತ್ತು ಪ್ಯಾರಾಸೇಲಿಂಗ್, ಪ್ಯಾರಾಮೋಟ್ರಿಂಗ್. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ? ಎಲ್ಲ 5 ಆಗಿದೆ ಔಟ್ ಆಫ್ 16. ಸೊ ಇನ್ನೂ ಇದು 11 ಮಾಡಬೇಕು. ಸೊ ಅದೆಲ್ಲ ಆಸ್ ಐ ಗ್ರೋ ಅಪ್ ಅದಕ್ಕೆ ಟೆಕ್ನಿಕಲ್ ನಾಲೆಜು ಬೇಕಾಗುತ್ತೆ, ಎಂಜಿನಿಯರಿಂಗ್ ನಾಲೆಜ್ ಅಥವಾ ಮೆಡಿಕಲ್. ಸೊ ಹಾಗೆ ಈ ಗ್ರಾಜುಯೇಷನ್ ಟೈಮಲ್ಲಿ ಅದೆಲ್ಲ. ಈಗ ನೀವು PU ಸ್ಟಡಿ ಮಾಡ್ತಾ ಇರೋದಾ? ಹಾಂ, 12th ಸ್ಟ್ಯಾಂಡರ್ಡ್. 12th ಅಂದರೆ ಏನು ನೆಕ್ಸ್ಟ್, ಏನು ನಿಮ್ಮ ಎಜುಕೇಷನ್ ಫೀಲ್ಡಲ್ಲಿ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಎಜುಕೇಷನ್ ಫೀಲ್ಡಲ್ಲಿ ಈಗ ಈ ಆಸ್ಟ್ರೋನಾಟ್ ಅನ್ನೋದು ಆ್ಯಕ್ಚುಲಿ ಇವನ್ ಇಫ್ ಯು ಟೇಕ್ ಇಟ್ ಆಸ್ ಕರಿಯರ್, ಇಟ್ ಇಸ್ ಜಸ್ಟ್ ಲೈಕ್ ಅ ಹಾಬಿ. ಯಾಕೆಂದರೆ ಯು ಹ್ಯಾವ್ ಟು ಏನೋ ಒಂದು ಬೇಸಿಕ್ ಡಿಗ್ರಿನಾದರೂ ಬೇಕು. ಸೊ ಮೋಸ್ಟ್ಲಿ ಎಂಜಿನಿಯರಿಂಗೇ ಅಂದ್ಕೊಂಡಿದ್ದೀವಿ. ಸೊ ಎಂಜಿನಿಯರಿಂಗ್. ಓಕೆ ಪುಟ್ಟಿ, ಇವಾಗ ನಿನ್ನ ಬ್ಯುಸಿ ಶೆಡ್ಯೂಲ್ನಲ್ಲಿ ಅಂದರೆ ನೀನು ಒಂದು ಕಡೆ ಇದಕ್ಕೆಲ್ಲ ಶೂಟಿಂಗ್ ಎಲ್ಲ ಹೋಗಬೇಕಾಗುತ್ತೆ, ಮತ್ತು ಸ್ಕೂಲ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತೀಯ ಎರಡನ್ನು? ಆವಾಗಲೇ ಹೇಳ್ದ ಹಾಗೆ ಟೀಚರ್ಸ್ ಎಲ್ಲ ತುಂಬ ಕೋಆಪ್ರೇಟ್ ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ಕೃತಿ ಸಿನಿಮಾ ಅಂತ ಒಂದು ಸಿನಿಮಾ ಮಾಡಿದೆ, ಕೃತಿ ಕ್ಯಾರೆಕ್ಟರ್ ಮಾಡಿದೆ. ಅದರಲ್ಲಿ ಆಲ್ಮೋಸ್ಟ್ 20 to 30 ಡೇಸ್ ಆಬ್ಸೆಂಟ್ ಆಗಿದ್ದೆ ಸ್ಕೂಲ್ಗೆ. ಆವಾಗ ಲೈಕ್ ತುಂಬ ನೋಟ್ಸ್ ಎಲ್ಲ ಆಯಿತು, ಅದು ಇದು ಐ ಡೆಂಟ್ ಅಂಡರ್ಸ್ಟ್ಯಾಂಡ್ ಅ ಬಿಟ್ ಲೆಸನ್ಸ್, ಅದು ಇದೆಲ್ಲ ಆಯಿತು. ಸೊ ಟೀಚರ್ಸ್ ಎಲ್ಲ ಹೇಳಿದ್ರು, ಇಟ್ಸ್ ನಾಟ್ ದಟ್ ವೇ, ಈ ಥರ ನೀನು ಈ ಥರ ಮಾಡಿದ್ರೆ ಈಸಿ ಆಗುತ್ತೆ, ಮತ್ತು ನೋಟ್ಸ್ ಎಲ್ಲ ತೊಗೊಂಡು ಹೋಗು ಮನೆಗೆ, ನೀನೇ ಅನಲೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಕೊ. ಆಮೇಲೆ ಇವಾಗ ಸ್ಕೂಲ್ನಲ್ಲಿ ಫ್ರೆಂಡ್ಸು ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ, ನೋಟ್ಸ್ ಎಲ್ಲ ಕೊಡ್ತಾರೆ, ಅದು ಓಕೆ. ಇವಾಗ ಅದನ್ನೆಲ್ಲ ನೀನು ರಿಕ್ಯಾಪ್ ಮಾಡ್ಕೋಬೇಕಲ್ವಾ ಒಂದು ಸರ್ತಿ? ಈಗ ಲೆಸನ್ಸ್ ಎಲ್ಲ ಏನಾಗಿರುತ್ತೆ ಅದೆಲ್ಲ ನಿನಗೆ ಗೊತ್ತಾಗಬೇಕು. ಅದೆಲ್ಲ ಯಾರು ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಡ್ತಾರಾ? ಇಲ್ಲ, ನಾನು ಫಸ್ಟ್ ಅನಲೈಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನನಗೆ ಅರ್ಥ ಆಗಲಿಲ್ಲ ಅಂದರೆ ಟೀಚರ್ಸ್ ಹತ್ರ ಹೋಗ್ತೀನಿ. ಈ ಯಾವ ಸ್ಟ್ಯಾಂಡರ್ಡ್ ಓದ್ತಾರದು ನೀನು? 5th. ಈಗೆಲ್ಲ 2nd, 3rd, 4th ಸ್ಟ್ಯಾಂಡರ್ಡ್ನಲ್ಲೆಲ್ಲ ನಿನ್ನ ರಿಸಲ್ಟ್ಸ್ ಎಲ್ಲ ಹೇಗೆ ಚೆನ್ನಾಗಿ ಬಂದಿತ್ತಾ? ಹಾಂ, ತುಂಬ ಚೆನ್ನಾಗಿ ಬಂದಿತ್ತು. ಆಲ್ವೇಸ್ 95+ ಬಂದಿತ್ತು. ಓಕೆ, ಅಂದರೆ ರ್ಯಾಂಕ್ ಸಿಸ್ಟಮ್ ಇದೆಯಾ ನಿಮ್ಮ ಸ್ಕೂಲ್ನಲ್ಲಿ? ಹಾಂ, ಇದೆ. ಓಕೆ. ಸೊ ಅದಕ್ಕೋಸ್ಕರ ಎಲ್ಲ ಟೀಚರ್ಸ್ ಎಲ್ಲ ತುಂಬ ಕೋಆಪ್ರೇಟ್ ಮಾಡ್ತಾರೆ ಇಲ್ಲ ಇದಕ್ಕೆಲ್ಲ ಈಗೇನಾದರೂ ಪ್ರಾಜೆಕ್ಟ್ ಇದೆಯಾ ಕೈಯಲ್ಲಿ? ಅಂದರೆ ಯಾವುದಾದ್ರೂ ಒಂದು ಶೂಟಿಂಗ್ ಏನಾದ್ರು ಹೋಗ್ತಾ ಇರೋದು? ಹಾಂ, ಪುಣ್ಯಕೋಟಿ ಮಾಡ್ತಾಯಿನಿ. ಪುಣ್ಯಕೋಟಿ ಅಂತ ಒಂದು ಸೀರಿಯಲ್ ಮಾಡ್ತಾಯಿನಿ ಅಷ್ಟೇ. ಓಕೆ. ಇನ್ನು ನಿಮ್ಮ 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 ಕೆರಿಯರ್ನಲ್ಲಿ ಈಗಾಗಲೇ ಸಾಕಷ್ಟು ನಿಮ್ಮ ಸಾಧನೆಯ ಹಾದಿಯಲ್ಲಿ ನೀವಿಬ್ಬರು ಬಂದುಬಿಟ್ಟಿದ್ದೀರಾ. ಆದರೆ ಅಷ್ಟು ಸುಲಭ ಅಲ್ಲ ಅದು ಬರ್ತಕ್ಕಂಥದ್ದು. ಸೊ ಕೆಲವು ಸವಾಲುಗಳು, ಚಾಲೆಂಜಸ್ಗಳನ್ನೆಲ್ಲ ನೀವು ಫೇಸ್ ಮಾಡಬೇಕಾಗುತ್ತಲ್ವ. ಈಗ ಶ್ರೇಯ, ನಿಮಗೆ ನಿಮ್ಮ ಈ ಓವರ್ ಆಲ್ ಎಕ್ಸ್ಪೀರಿಯನ್ಸ್ನಲ್ಲಿ ವೆರಿ ಚಾಲೆಂಜಿಂಗ್ ಅಂತ ಅನಿಸಿದ್ದು ಯಾವುದು, ಏನು? ನನಗೆ ಆ್ಯಕ್ಚುಲಿ ಹೋಲ್ ಆಸ್ಟ್ರೋನಾಟ್ ಟ್ರೈನಿಂಗೇ ಚಾಲೆಂಜಿಂಗ್ ಇದೆ. ಎವ್ರಿ ಸಿಂಗಲ್ ಸ್ಟೆಪ್ಪಿಂದ ಭಾಳ ಕರೇಜ್ ಬೇಕು. ನಾನು ಹೇಳ್ತಾ ಇಲ್ಲ ನಾನೇ ಭಾಳ ಕರೇಜಿಯಸ್ ಅಂತ. ನಮ್ಮ ಪಪ್ಪ ನಮ್ಮ ಅಮ್ಮನ ಸಪೋರ್ಟಿಂದ ಆ ಕರೇಜ್ ಏನಿದಿತ್ತು ಅದು ಹೊರಗಡೆ ಬಂತು. ಸೊ ಎವ್ರಿ ಸಿಂಗಲ್ ಸ್ಟೆಪ್, ಈಗ ಫಸ್ಟ್ ಫ್ಲೈಯಿಂಗ್ ಮಾಡಬೇಕು, ಒಂದು ಮೈಕ್ರೋಲೈಟು ಅದನ್ನ ಹೆಂಗೆ ಓಡಿಸ್ಬೇಕು, ಹಾರ್ಟಲ್ಲಿ ಭಯ ಅನ್ನೋದು ಇರುತ್ತೆ, ಅಂದರೆ ಏನು ಮಾಡ್ಬಿಡ್ತೀನಿ, ಎಸ್ಪೆಷಲಿ ಸ್ಮಾಲ್ ನಾನು. ಸೊ every single step was was daring, was challenging, especially skydiving. I mean ಆ gravity ಎಲ್ಲ 30 seconds ಏನು ಫ್ರೀ ಫಾಲ್ ಆಗ್ತಿರೋ ಅದು, I mean it's too beautiful. Okay, ಇದು ಆಸ್ಟ್ರೋನಾಟ್ ಟ್ರೈನಿಂಗ್ ಅಲ್ಲಿ ಆದಂತಹದ್ದು ಅಲ್ವಾ? ಈ ಮೂವಿ ಮೇಕಿಂಗ್ ನಲ್ಲಿ ಏನು ಚಾಲೆಂಜಸ್ ಬಂತು? ಮೂವಿ ಮೇಕಿಂಗ್ ಅಲ್ಲಿ ಅಷ್ಟೇನು ಅನ್ನಿಸ್ಲಿಲ್ಲ, ಯಾಕೆಂದರೆ ಎಲ್ಲರೂ ನನ್ನ ಜೊತೆ ಇದ್ದರು. ಅಂದರೆ ಈಗ ಮೂವಿ ಮೇಕಿಂಗಲ್ಲೇ ಈ ಏನೇನು ನಾನು ಈ ಫ್ಲೈಯಿಂಗ್ ನಾನು ಆಸ್ಟ್ರೋನಾಟ್ ಟ್ರೈನಿಂಗೇ ತೋರಿಸ್ತಾ ಇದ್ದೀವಿ. ಸೊ ಪರ್ಮಿಷನ್ ಫಸ್ಟ್ ತೊಗೋಬೇಕು. ಆ ಪರ್ಮಿಷನ್ಗೆ ಸ್ವಲ್ಪ ಸ್ವಲ್ಪ ಡಿಫಿಕಲ್ಟೀಸ್ ಅನ್ನಿಸ್ತು, ಸ್ವಲ್ಪ ಟೈಮ್ ತೊಗೊತದ್ದು, ಟೈಮ್ ಕನ್ಸ್ಯೂಮಿಂಗ್ ಆಯಿತು. ಜೊತೆಗೆ ಆ ಪರ್ಮಿಷನ್ಸ್ ತೊಗೊಂಡಾದ್ಮೇಲೆ ನಾವು ರೀಸೆಂಟಾಗಿ ಶೂಟಿಂಗ್ ಮಾಡ್ಕೊಂಬಂದ್ವಿ ಅಬ್ರಾಡಲ್ಲೆಲ್ಲ. ಸೊ ಎಲ್ಲ ಈ ಫ್ಲೈಯಿಂಗ್, ಸ್ಕೈ ಡೈವಿಂಗ್, ಸಬ್ಮರೀನ್ ಎಲ್ಲ ಶೂಟಿಂಗ್ ಮಾಡ್ಕೊಂಬಂದ್ವಿ. ಅದೇ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು. ಯಾಕೆಂದರೆ ಓಕೆ ವೀಕ್ಷಕರು ಕೇಳಿದ್ರಲ್ಲ, ಪುಟ್ಟ ಬಾಲಕಿಯರ ಇಬ್ಬರು ಸಾಧನೆ, ಅವರ
ಸವಾಲುಗಳು, ಇನ್ನು ಅವರ ಫ್ಯೂಚರ್ ಪ್ಲ್ಯಾನ್ಸ್ ಎಲ್ಲ ಹೇಗಿದೆ ಅಂತಕ್ಕಂಥದ್ರ ಬಗ್ಗೆ ಮಾತಾಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ.